ಇವತ್ತ ಸ್ಪೆಷಲ್ ಏನ್ ಮಾಡೋಣ? ಜಿಲೇಬಿನ ಮಾಡ್ರಲ್ಲ ಅಪ್ಪ. ಬಾ ಹಂಗಾರ. ಮನಿ ಒಳಗ 250 ml ಕಪ್ ಅದೇನಾರ್ದವ್ರ ಅಂತ ಕಪ್ಪಿಲೆ 1 ಕಪ್ ಮೈದಾ ಹಿಟ್ಟು ತಗೋರಿ. ಸ್ವಲ್ಪ ಕೇಸರಿ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪುನು ಹಾಕೋರಿ. ಆಮೇಲೆ ನಿಮ್ಮ ಮನೆಯೊಳಗೆ ಮೊಸರು ಇತ್ತಂದ್ರೆ ಮೊಸರು ಹಾಕೋರಿ. ಇಲ್ಲಾಂದ್ರೆ ಮನೆಯೊಳಗೆ ಮಜ್ಜಿಗೆ ಇತ್ತ ಮಜ್ಜಿಗೆ ಹಾಕೊಂಡ್ಬಿಟ್ಟು ನೀವು ಯಾವ್ದು ನಿಮ್ಗೆ ಅನುಕೂಲ ಆಕೈತ್ಲೆ ಅದನ್ನು ಮಾಡ್ಕೋರಿ. ಮತ್ತು ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊರಿ. ಅಂದ್ರೆ ಒಂದು ಮೈದಾ ಹಿಟ್ಟಿನ ಅದಕ್ಕೆ ದೋಸೆ ಹಿಟ್ಟು ಯಾವ ಥರ ಮಾಡ್ಕೋತಿರಲ್ಲ ಆ ಥರ ದೋಸೆ ಹಿಟ್ಟು ಮಾಡ್ಕೋರಿ. ಮತ್ತು ಸ್ವಲ್ಪ ಗಾಂಧಿ ಎಣ್ಣೆ ಹಾಕೋರಿ ಅದಕ್ಕೆ ಆಯಿಲ್. ಆಮೇಲೆ ಸ್ವಲ್ಪ ಇನೋ ಪುಡಿ ಹಾಕೋರಿ. ಇನೋ ಪುಡಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ ಕೂಡಲೇ ಅದು ಒಂಥರ ಎತ್ತಿದ್ರೆ ಕೈಲಿಂದ ಎತ್ತಿದ್ರೆ ಕಟ್ ಆಗ್ಬಾರ್ದು ಆ ಸೇಮ್ ಮಾಡ್ಕೊರಿ. ಮತ್ತು 1 ಕಪ್ ಸಕ್ಕರೆ ತೊಗೋರಿ. ಸಕ್ಕರೆಗೆ ಆ ಕಪ್ಪಿಲಿ ಎಷ್ಟೈತ್ಲೆ ಅಷ್ಟು ನೀರು ತೊಗೊಳ್ರಿ. ಆಮೇಲೆ ಸ್ವಲ್ಪ ಆ ಸಕ್ಕರೆ ಪಾಕೊಳಗೆ ಏಲಕ್ಕಿ ಪುಡಿಯನ್ನು ಹಾಕೋರಿ. ಸ್ವಲ್ಪ ಕೇಸರಿ ಹಾಕೋಬಹುದು, ಪರವಾಗಿಲ್ಲ. ಆಮೇಲೆ ಈ ಥರ ನಿಮ್ಮ ಮನೆಯೊಳಗೆ ಏನೋ ಹೊತ್ತನ ಬಾಟ್ಲಿಯಿಂದನೂ ಹಾಕೋಬಹುದು. ಇಲ್ಲ ಅಂತೆಕ್ಕಿದ ಕೇಕ್ ಡಿಸೈನ್ ಕೇಕ್ ಫೈನಲಿ ಎಲ್ಲ ರೆಡಿ ಆಗೈತೆ. ಕೆಳಗಡೆ ಮೇಲೆ ಎಲ್ಲ ಪೂರ ಆಯಿಲೆಲ್ಲ ಹತ್ಕೋಬೇಕು ಅದಕ್ಕೆ ಅಂದ್ರೆ ಪಾಕ ಎಲ್ಲನೂ ರೆಡಿ ಆದಮೇಲೆ ಒಂದು ಬುಟ್ಟಿಗೆ ಹಾಕಲಿ ಒಂದು ಪ್ಲೇಟ್ ಒಳಗೆ ತಕ್ಕೊಂಡು ರೆಡಿ ಆಗೈತಿ. ಟೇಸ್ಟ್ ಹೆಂಗೆ ಮಾಡ್ಯಾವ ನೋಡೋಣ ಬರ್ರಿ. ಅಂತೂ ಜಿಲೇಬಿ ರೆಡಿ ಆಗೈತಿ. ಮತ್ತು ಹೆಂಗೆ ಹೇಳ ನೀವು ಮಾಡೋದಾಗೈತಿ ನೋಡಿಲ್ಲಪ್ಪ, ಫುಲ್ ಮಸ್ತ್ ಆಗ್ಯಾವ. ನೀವು ಮಾಡ್ಕೊಡ್ರಿ, ತಿನ್ಕೊಡ್ರಿ, ಮಸ್ತ್ ಮಜಾ ಮಾಡ್ರಿ.